ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ಅಯಂ ದೇಶ ಕ್ಷೋಭರಹಿತ ಸಂತು ಸಜ್ಜನಾ ನಿರ್ಭಯಾ. ಕಾಲಕಾಲಕ್ಕೆ ಸಕಾಲಕ್ಕೆ ಮಳೆ ಬರ್ತಾ ಇರಲಿ, ಭೂಮಿ ಇದು ಹಸಿರು ಹಸಿರಾಗಿರಲಿ. ಈ ದೇಶದಲ್ಲಿ ಈ ಧರಣಿ ಮಂಡಲ ಮಧ್ಯದೊಳಗೆ ವಾಸಿಸುವಂತಹ ಎಲ್ಲ ಜನಗಳು ಮತ್ತು ಜೀವಿಗಳು ನ ಕೇವಲಂ ಜನಾಃ ಅಪಿತು ಸರ್ವೇ ಜೀವಾಃ ಸುಖಿನಃ ಭವಂತು ಎಂದು ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಂಡು ಭಗವತ್ ಸಾನ್ನಿಧ್ಯಕ್ಕೆ ತಲೆಬಾಗಿ ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ತುಮಕೂರಿನ ಹಿರೇಮಠದ ಕರ್ತೃ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯಕ್ಕೆ ತಲೆಬಾಗಿ ಇವತ್ತು ಭದ್ರಾವತಿ ಮಹಾನಗರದಲ್ಲಿ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ನಡೆದುಕೊಂಡು ಬಂದಿದೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಂಕಲ್ಪ, ಅವರ ನೇತೃತ್ವ, ಅವರ ಮಾರ್ಗದರ್ಶನದಲ್ಲಿ ನಾಡನ್ನು ಎಚ್ಚರಿಸುವಂತಹ, ನಾಡಿನ ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಈ ಕಾರ್ಯಕ್ರಮ ಭದ್ರಾವತಿ ಮಹಾನಗರದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಜನವರಿ 24ರಿಂದ ಪ್ರಾರಂಭವಾದಂತಹ ಈ ಒಂದು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಫೆಬ್ರವರಿ 1ರವರೆಗೆ ಅತ್ಯಂತ ಸಮರ್ಥ ರೀತಿಯಿಂದ ನಡೆದುಕೊಂಡು ಬರ್ತಾ ಇದೆ. ಪೂಜ್ಯ ಜಗದ್ಗುರುಗಳವರ ಸನ್ನಿಧಾನಕ್ಕೆ ತಲೆಬಾಗಿ ಹಾಗೂ ಆದಿಚುಂಚನಗಿರಿ ಬೃಹನ್ಮಠದ ಪೀಠಾಧಿಪತಿಗಳಾದಂತಹ ಜಗದ್ಗುರುಗಳಾದಂತಹ ಸಮನ್ವಯ ಬಂಧು ಮತ್ತು ಸಮರಸ ಸಿಂಧು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ತಲೆಬಾಗಿ ವೇದಿಕೆ ಮೇಲೆ ವಿರಾಜಮಾನರಾದಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದ ಸಾಂಸ್ಕೃತಿಕ ಹಬ್ಬದಲ್ಲಿ ಪಾಲ್ಗೊಂಡಂತಹ ಎಲ್ಲ ಧರ್ಮಾಭಿಮಾನಿ ಮಹಾಜನಗಳೇ, ತರಳಬಾಳು ಹುಣ್ಣಿಮೆಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. 76 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಈ ತರಳಬಾಳು ಹುಣ್ಣಿಮೆ ಸೃಷ್ಟಿಸಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇರೋ ಹಾಗೇನೆ ಈ ಒಂದು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ ಎಷ್ಟು ವರ್ಷಗಳೋ ಅಷ್ಟೇ ವರ್ಷಗಳು, ಅಷ್ಟೇ ವಯಸ್ಸು ಈ ತರಳಬಾಳು ಹುಣ್ಣಿಮೆಗೆ ಕೂಡ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ನಮಗೆಲ್ಲ ಗೊತ್ತಿದೆ, ಹಿಂದೂ ಪದ್ಧತಿ ಪ್ರಕಾರ ನಮ್ಮ ಸನಾತನ ಸಂಸ್ಕೃತಿನಲ್ಲಿ 12 ಅಮಾವಾಸ್ಯೆಗಳು, 12 ಹುಣ್ಣಿಮೆಗಳು. ನಮ್ಮ ಸಂಸ್ಕೃತಿನಲ್ಲಿ ಹಿಂದೂ ಪಂಚಾಂಗ ಪದ್ಧತಿಯ ಪ್ರಕಾರ ಸಾಮಾನ್ಯವಾಗಿ 12 ಅಮಾವಾಸ್ಯೆಗಳಿಗೆ, 12 ಹುಣ್ಣಿಮೆಗಳಿಗೆ ನಾವು ಸಾಕ್ಷಿಯಾಗ್ತೇವೆ. ಆದರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ಸ್ವಲ್ಪ ವಿಶೇಷವಾಗಿದೆ. ಉಳಿದೆಲ್ಲ ಭಾರತದಲ್ಲಿರ್ತಕ್ಕಂಥ ಉಳಿದೆಲ್ಲ ರಾಜ್ಯಗಳಿಗೆ 12 ಹುಣ್ಣಿಮೆಗಳಾದರೆ ಕರ್ನಾಟಕಕ್ಕೆ 13 ಹುಣ್ಣಿಮೆಗಳು. ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥ ಆ 12 ಹುಣ್ಣಿಮೆಗಳು, ಅದರ ಜೊತೆಯಲ್ಲಿ ತರಳಬಾಳು ಹುಣ್ಣಿಮೆ ಒಂದು, ಒಟ್ಟು 13 ಹುಣ್ಣಿಮೆಗಳನ್ನು ನಮ್ಮ ಕನ್ನಡ ನಾಡು ಕರ್ನಾಟಕ ಕಾಣ್ತಾ ಇದೆ. ಈ ಒಂದು ತರಳಬಾಳು ಹುಣ್ಣಿಮೆ ನಮ್ಮನ್ನ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಹಾಗೂ ಸಾಮುದಾಯಿಕವಾಗಿ ಎಲ್ಲರನ್ನೂ ಕೂಡ ಎಚ್ಚರಿಸುವಂಥ ಒಂದು ಕಾರ್ಯಕ್ರಮ. ತರಳಬಾಳು ಹುಣ್ಣಿಮೆ ಜೋಗುಳ ಮಾದರಿ ಕಾರ್ಯಕ್ರಮದ ಅಲ್ಲ, ಇದು ಜಾಗಟೆ ಮಾದರಿ ಕಾರ್ಯಕ್ರಮ. ಇದು ಮಲಗಿಸುವಂತಹ ಕಾರ್ಯಕ್ರಮ ಅಲ್ಲ, ಇದು ಎಚ್ಚರಿಸುವಂತಹ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ಏಳಬೇಕು, ಎದ್ದೇಳಬೇಕು ಅನ್ನುವಂಥ ಉದ್ದೇಶದಿಂದ ಮಹಾನುಭಾವರು, ಪೂಜ್ಯರು
ಪರಮ ಪೂಜ್ಯರ ಗುರುಗಳಾದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಈ ಒಂದು ಹಬ್ಬವನ್ನು, ಈ ಒಂದು ಹುಣ್ಣಿಮೆ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅವರ ಮಾನಸ ಪುತ್ರರಾಗಿ ಬೆಳೆದಂತಹ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅದನ್ನು ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದ್ದಾರೆ. ನನಗನ್ನಿಸ್ತಾ ಇದೆ, ನಾವು ನಾಡೋಜ ಅನ್ನುವಂಥ ಪದವಿಯನ್ನು ಕೊಡ್ತೇವೆ. ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆ ಮಾಡಿದವರಿಗೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆ ಮಾಡಿದವರಿಗೆ ನಾವು ನಾಡೋಜ ಅನ್ನುವಂಥ ಒಂದು ಉಪಾಧಿಯನ್ನು, ಒಂದು ವಿಶೇಷಣವನ್ನು ಕೊಡ್ತೇವೆ. ಎಷ್ಟೋ ಜನಕ್ಕೆ ಇವಾಗ ನಾಡೋಜ ಅನ್ನುವಂಥ ಪದವಿ ಕೂಡ ಸಂದಾಯವಾಗಿದೆ. ಹಾಗೆ ನಾನು ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ, ತರಳುಬಾಳು ಹುಣ್ಣಿಮೆ ನಮ್ಮನ್ನೆಲ್ಲ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಎಚ್ಚರಿಸಿದ್ದಕ್ಕೆ ಮುಂದಿನ ದಿನಗಳಲ್ಲಿ ತರಳುಬಾಳು ಹುಣ್ಣಿಮೆಗೇನೆ ನಾಡೋಜ ಅನ್ನುವಂಥ ಪದವಿಯನ್ನು ಕೊಡಬೇಕು. ಅದಕ್ಕೆ ಅದು ಅರ್ಹ ಕೂಡ ಹೌದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತರಳುಬಾಳು ಹುಣ್ಣಿಮೆ ಬರೀ ಬಾಳು ಹುಣ್ಣಿಮೆ ಅಲ್ಲ, ಅದು ನಾಡೋಜ ತರಳುಬಾಳು ಹುಣ್ಣಿಮೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆ ನಿಟ್ಟಿನಲ್ಲಿ ಪರಮ ಪೂಜ್ಯ ಜಗದ್ಗುರುಗಳು ಅವರು ಬಿಸಿಲು ಬೆಳದಿಂಗಳು, ಬಿಸಿಲನ್ನು ಬೆಳದಿಂಗಳನ್ನಾಗಿ ನಮಗೆ ಪರಿವರ್ತಿಸಿ ಕೊಡ್ತಾ ಇದ್ದಾರೆ. ಅದೊಂದು ವೈಚಾರಿಕ ಕ್ರಾಂತಿ, ಅದೊಂದು ಸಾಮಾಜಿಕ ಆಂದೋಲನ, ಅದೊಂದು ನ್ಯಾಯವನ್ನು ಕನ್ನಡಿಗರಿಗೆ, ಕನ್ನಡದ ಪ್ರತಿಯೊಂದು ವ್ಯಕ್ತಿಗೆ ನ್ಯಾಯ ಒದಗಿಸಿಕೊಡುವಂಥ, ಅವರ ಧ್ವನಿಯನ್ನು ಗುರುತಿಸಿ ಅದನ್ನು ಜನಗಳ ಕಿವಿಗೆ ತಲುಪಿಸುವಂಥ, ಸರ್ಕಾರದ ಕಿವಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಸುಮಾರು ವರ್ಷಗಳಿಂದ ಬರಿತಾ ಇದ್ದಾರೆ. ಮೊದಲೇನು ಜನಪ್ರಿಯತೆ ಆ ಅಂಕಣಕ್ಕಿತ್ತೋ ಈಗಲೂ ಆ ಅಂಕಣ ಅದೇ ಜನಪ್ರಿಯತೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ವೇದಿಕೆಯ ಮೂಲಕ ಈ ಒಂದು ತಪಸ್ಸನ್ನು, ತಮ್ಮ ಸಾರಸ್ವತ ತಪಸ್ಸನ್ನು ಈ ನಾಡಿಗೆ ಧಾರೆ ಎರಿತಾ ಇರತಕ್ಕಂಥ ಪರಮ ಪೂಜ್ಯರನ್ನ ಈ ವೇದಿಕೆಯ ಮೂಲಕ ನಾನು ತುಂಬ ಹೃದಯದಿಂದ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ವಿಶೇಷವಾದಂಥ ಗೋಷ್ಠಿ, ದಿನಾಲೂ ಒಂದು ಬೇರೆ ಬೇರೆ ತೆರನಾದಂಥ ವಿಷಯಗಳನ್ನಿಟ್ಟುಕೊಂಡು ಒಂದೊಂದು ಗೋಷ್ಠಿ ನಡೀತಾ ಬಂದಿದೆ. ಇವತ್ತು ಮುಖ್ಯವಾಗಿ ಕೃಷಿ ಮತ್ತು ಸಮಾಜ ಅನ್ನುವಂಥ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಗುರು ಪರಬ್ರಹ್ಮಣೆ ಜೊತೆನಲ್ಲಿ ಇವತ್ತು ಕೃಷಿ ಪರಬ್ರಹ್ಮಣೆ ನಮಃ, ಕೃಷಿಕ ಪರಬ್ರಹ್ಮಣೆ ನಮಃ ಅನ್ನುವಂಥ ಆಯಾಮದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಕೃಷಿಕ ಬ್ರಹ್ಮನ ಬ್ರಹ್ಮ, ಕೃಷಿಕ ಬ್ರಹ್ಮನ ಬ್ರಹ್ಮ, ಸೃಷ್ಟಿಕರ್ತನ ಸೃಷ್ಟಿಕರ್ತ ಕೃಷಿಕ. ನಮ್ಮಲ್ಲಿ ಒಂದು ಮಾತಿದೆ, ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅನ್ನಾದ್ದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತಿ ಅನ್ನಂ ಅಭಿಸಂಶಂತೆ ಇತಿ ಅನ್ನುವಂಥ ಒಂದು ಮಾತಿದೆ. ಹಾಗೆ ಅನ್ನವನ್ನು ನಾವು ಬ್ರಹ್ಮ ಅಂತ ಕರಿತೀವಿ. ಆ ಅನ್ನ ಬ್ರಹ್ಮನನ್ನು ಹುಟ್ಟಿಸುವಂಥ ರೈತ ಆ ಬ್ರಹ್ಮನ ಬ್ರಹ್ಮ. ಆದ್ದರಿಂದಲೇ ಅವನಿಗೆ ಸೃಷ್ಟಿಕರ್ತನ ಸೃಷ್ಟಿಕರ್ತ ಅನ್ನುವಂಥ ಒಂದು ಗೌರವ ಸಂದಾಯವಾಗಿದೆ. ಕೃಷಿ ಮೂಲ, ನಮ್ಮ ಭಾರತ ಕೃಷಿ ಪ್ರಧಾನವಾದಂಥ ದೇಶ, ಜೀವನದ ಮೂಲ ಕೃಷಿ. ಆದ್ದರಿಂದ ಇದರ ಬೆಲೆ ನಮಗೆ ಗೊತ್ತಿರೋದರಿಂದ ನಮ್ಮ ನಾಡು ಕರ್ನಾಟಕನ ದೇಶ ರೈತನನ್ನು ಗುರುತಿಸಿದೆ. ಆತನನ್ನು ನೇಗಿಲ ಯೋಗಿ ಅಂತ ಕರೆದಿದೆ. ರಾಷ್ಟ್ರಕವಿ ಕುವೆಂಪುರವರು ರೈತನನ್ನು ಬರೀ ರೈತ ಅಂತ ಕರೆದಿಲ್ಲ, ಅವನನ್ನು ಯೋಗಿ ಅಂತ ಕರೆದಿದ್ದಾರೆ. ಆತನ ನೇಗಿಲ ಯೋಗಿ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ನಾವು ಕರ್ನಾಟಕದಲ್ಲಿ ರಾಷ್ಟ್ರಗೀತೆ ಜೊತೆಯಲ್ಲಿ, ನಾಡಗೀತೆಯ ಜೊತೆಯಲ್ಲಿ ರೈತ ಗೀತೆಗೂ ಕೂಡ ಗೌರವವನ್ನು ಕೊಡ್ತೇವೆ. ಆಗ ತಾನೇ ಕಾರ್ಯಕ್ರಮ ಪ್ರಾರಂಭವಾದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಉಳುವ ರೈತನ ನೋಡಲ್ಲಿ ಅನ್ನುವಂತಹ ಒಂದು ಗೀತೆಯನ್ನು ಒಬ್ಬ ಕಲಾವಿದರು ಹಾಡ್ತಾ ಇರುವಾಗ ನಾವು ಎದ್ದು ನಿಂತು ರೈತ ಜಗತ್ತಿಗೆ, ರೈತ ಮಾನಸಿಕಕ್ಕೆ, ರೈತ ಪ್ರಜ್ಞೆಗೆ ಒಂದು ಗೌರವವನ್ನು ಕೊಡುವಂಥ ನಾವು ಕೆಲಸ ಮಾಡಿದ್ದೇವೆ. ಆ ರೀತಿಯಲ್ಲಿ ಇವತ್ತಿನ ದಿನ ತುಂಬ ಅರ್ಥಪೂರ್ಣವಾದಂಥ ಚರ್ಚೆಗಳು ಈ ವೇದಿಕೆಯ ಮೂಲಕ ನಡೆದಿದೆ. ಸ್ವಾಮೀಜಿಯವರ ಉದ್ದೇಶ ಏನು ಅಂತಂದರೆ, ಇಲ್ಲೊಂದು ಟೈಟಲ್ ಬರೆದಿದ್ದಾರೆ, ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಇದೊಂದು ಮುಕ್ತವಾಗಿ ಮಾತನಾಡಲಿಕ್ಕೆ ವೇದಿಕೆ ಇದು. ನಾವೆಲ್ಲರೂ ಕೂಡ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ, ಒಡಲಾಳದಲ್ಲಿರ್ತಕ್ಕಂಥ ಏನು ನೋವೇ ಇರಲಿ, ನಲಿವೇ ಇರಲಿ, ಅದನ್ನು ನಾವು ವ್ಯಕ್ತಪಡಿಸಬೇಕು. ಈ ವೇದಿಕೆಯ ಮೂಲಕ ಅದು ವ್ಯಕ್ತವಾಗಬೇಕು. ಆ ಮೂಲಕ ಇವತ್ತಿನ ದಿನ ಎಲ್ಲರೂ ಕೂಡ, ಇವತ್ತು ಕೃಷಿ ಬಗ್ಗೆ, ರೈತರ ಬಗ್ಗೆ ಮಾತನಾಡಿದಂಥ ಎಲ್ಲ ಮಹಾನುಭಾವರು, ಆ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿ ಮಾಡಿದವರು, ಆ ಕುರಿತು ಅನೇಕ ವಿಷಯಗಳನ್ನು
ಇಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿರ್ತಕ್ಕಂಥ ಜನಗಳಿಗೆ ತಿಳಿಸಿದ್ದಾರೆ. ಕೃಷಿ ಅಂತಂದರೆ ಬರೀ ದವಸ ಧಾನ್ಯಗಳನ್ನು ಬೆಳೆಯೋದು ಅಂತ ಅರ್ಥ ಅಲ್ಲ. ಕೃಷಿ ಅಂದರೆ ಬೆಳೆಯೋದು ಅಂತ ಅರ್ಥ. ಬರೀ ದವಸ ಧಾನ್ಯಗಳನ್ನು ಬೆಳೆಯೋದು ಅಂತ ಅರ್ಥ ನಾವು ಅದನ್ನು ಸೀಮಿತಗೊಳಿಸ್ತೀವಿ. ಬಟ್ ಕೃಷಿ ಅಂತಂದರೆ ಬೆಳೆಯೋದು ಅಂತ. ಆದ್ದರಿಂದ ವಚನ ಕೃಷಿ, ಸಾಹಿತ್ಯ ಕೃಷಿ, ಸಂಗೀತ ಕೃಷಿ, ಸಾರಸ್ವತ ಕೃಷಿ, ಆ ಕೃಷಿ ಅನ್ನುವಂಥ ಪದ ಈ ಎಲ್ಲವುಗಳ ಜೊತೆಗೆ ಸೇರ್ಕೊಂಡ್ಬಿಡ್ತದೆ. ಅಂದರೆ ವಚನಗಳಲ್ಲಿ ನೀವು ಸಾಕಷ್ಟು ಶ್ರಮ ಪಟ್ಟರೆ ಅದು ವಚನ ಕೃಷಿ ಆಗುತ್ತೆ. ಸಾರಸ್ವತ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಪರಿಶ್ರಮ ಪಟ್ಟರೆ ಅದು ಸಾರಸ್ವತ ಕೃಷಿ ಆಗುತ್ತೆ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಎಷ್ಟೆಷ್ಟು ಪ್ರಬುದ್ಧಮಾನರಾಗ್ತೀವೋ ಅದು ಆ ಕೃಷಿಯಾಗಿ ರೂಪುಗೊಳ್ಳುತ್ತದೆ. ಹಾಗೆ ಇವತ್ತಿನ ದಿನ ಕೃಷಿ ಅನ್ನುವಂಥ ವಿಷಯವನ್ನು ರೈತನಿಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ಪರಮ ಪೂಜ್ಯರು ಆ ಒಂದು ವಿಷಯವನ್ನಿಟ್ಟು ಆ ಕೃಷಿ ಕ್ಷೇತ್ರದಲ್ಲಿ ಪರಿಣಿತರಾದಂಥ ಮಹಾನುಭಾವರನ್ನು ಈ ವೇದಿಕೆಗೆ ಕರೆದು ಇಲ್ಲಿ ಆ ವಿಷಯದ ಕುರಿತು ಚರ್ಚೆಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ರೈತರ ಉದ್ಧಾರಕ್ಕಾಗಿ ಪರಮ ಪೂಜ್ಯರು ಈಗಾಗಲೇ ಏತ ನೀರಾವರಿ ಆಗಿರ್ಬೋದು, ಕಾಲುವೆಗಳನ್ನು ಕಟ್ಟುವಂಥದ್ದು, ಕೆರೆಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ತರಳುಬಾಳು ಹುಣ್ಣಿಮೆ ಬರೀ ನಾಡಿನ ಒಂದೇ ಭಾಗದಲ್ಲಿ ಆಗೋದಿಲ್ಲ. ಇದು ಬೇರೆ ಬೇರೆ ಭಾಗಗಳಲ್ಲಿ ಆಗುತ್ತೆ. ಅದರ ಉದ್ದೇಶ ಏನು ಅಂದರೆ ಆ ಭಾಗದಲ್ಲಿರ್ತಕ್ಕಂಥ ಜನಗಳನ್ನು ಎಚ್ಚರಿಸಿ ತರಳ ಬಾಳು ಅಂತ ಆಶೀರ್ವಾದ ಮಾಡುವಂಥದ್ದು. ತರಳ ಬಾಳು ಆ ಭಾಗದ ಜನಗಳನ್ನು ಬೌದ್ಧಿಕವಾಗಿ, ವೈಚಾರಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಚ್ಚರಿಸಿ ನೀನು ಇನ್ನು ಮೇಲೆ ಏಳಬೇಕು, ತರಳ ಏಳಬೇಕು, ಎದ್ದು ನೀನು ಬಾಳಬೇಕು ಅನ್ನುವ ಸಂದೇಶವನ್ನು ಕೊಡುವ ಸಲುವಾಗಿ ನಾಡಿನ ವಿವಿಧ ಭಾಗಗಳಲ್ಲಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಈಶಾನ್ಯ ಕರ್ನಾಟಕ, ವಾಯು ಎಲ್ಲ ಭಾಗಗಳಲ್ಲಿ ಈ ತರಳುಬಾಳು ಹುಣ್ಣಿಮೆ ನಡೆದುಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಭದ್ರಾವತಿ ಮಹಾನಗರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ವಿಷಯವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಯ ಬಹಳ ಆಗಿರೋದ್ರಿಂದ ಇನ್ನು ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಮಾತಾಡಬೇಕು. ಸ್ವಾಮೀಜಿಯವರ ಆಶೀರ್ವಚನ ಇದೆ. ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ರೈತರು ಆಲಸಿಗಳಾಗ್ತಾ ಇದ್ದಾರೆ. ನಾವು ಎಷ್ಟು ಆಲಸ್ಯಗಳಾಗ್ತೀವಿ ಅಂದರೆ ಬೆಳೆಯೋದು ಬಿಡಿ, ಇವಾಗ ನಾವು ಅಡಿಗೆ ಮಾಡಿಕೊಂಡು ಊಟ ಮಾಡಲಿಕ್ಕೂ ಕೂಡ ತಯಾರಿಲ್ಲ. ಇವಾಗ ಎಲ್ಲ ಜೊಮ್ಯಾಟೋದಿಂದ ಊಟ ತರಿಸ್ಕೊಂಡು ತಿಂತಾ ಇದೀವಿ ನಾವು. ಅನ್ನ ದವಸ ಧಾನ್ಯಗಳನ್ನು ಬೆಳೆಯೋದು ಬಿಡಿ, ಮನೆಯಲ್ಲಿ ಅಡಿಗೆ ಮಾಡಿಕೊಳ್ಳಿಕ್ಕೆ ಕೂಡ ತಯಾರಿಲ್ಲ. ನಾವು ಇವತ್ತು ಅವುಗಳನ್ನು ಫ್ಲಿಪ್ಕಾರ್ಟೋ ಮತ್ತೊಂದಕ್ಕೋ ನಾವು ಊಟನ ತರಿಸ್ಕೊಂಡು ತಿಂತಾ ಇದ್ದೀವಿ. ಇಷ್ಟು ನಾವು ಆಲಸಿಗಳಾದಾಗ ಈ ದೇಶಕ್ಕೆ ಒಳ್ಳೆಯ ಭವಿಷ್ಯ ಉಂಟೋ ಹೇಗೋ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಒಂದು ವಿಷಯ ಇನ್ನೊಂದು ಗಮನಿಸಬೇಕು. ಮೊನ್ನೆ ಕೇರಳದಿಂದ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಿದ್ದ. ನಾವು ಚೆನ್ನಾಗಿ ಬೆಳಿತೇವೆ ಇಲ್ಲಿ, ಆದರೆ ಬೆಳೆದ ಒಳ್ಳೆ ಬೆಳೆ ನಮಗೆ ಸಿಗೋದಿಲ್ಲ. ಅವ್ರು ಹೇಳಿದ್ರು ಒಂದು ಏಲಕ್ಕಿನಲ್ಲಿ 26 ಕಾಳು ಇರ್ತದಂತೆ. 26 ಒಂದು ಏಲಕ್ಕಿನಲ್ಲಿ 26 ಕಾಳು ಇರ್ತದಂತೆ. ಆದರೆ ನಾವು ಮನೆಗೆ ತರುವಂಥ ಏಲಕ್ಕಿನಲ್ಲಿ ಎಷ್ಟಿರ್ತದೆ? ಅದು ಸಿಪ್ಪೆ ಇದ್ದಂಗೆ ಇರ್ತದೆ. 3ನೇ ತರಗತಿಯಲ್ಲಿರ್ತಕ್ಕಂಥ ಏಲಕ್ಕಿ, ಇದು 3ನೇ ತರಗತಿ ಏಲಕ್ಕಿ ಅಂತ ಹೇಳುವಷ್ಟು ಏಲಕ್ಕಿ ನಮಗೆಲ್ಲ ಒಳ್ಳೆಯದು ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ರೈತ ಬೆಳೆದಂಥ ಒಳ್ಳೆಯದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ, ಹೋಗಿ ನಮಗೆ ರಿಟರ್ನ್ ಆಗುತ್ತೆ. ಅವರು ಲೇಬಲ್ ಹಾಕ್ಕೊಂಡು ಅವ್ರ ಪ್ಯಾಕೆಟ್ನಲ್ಲಿ ಇದರಲ್ಲಿ ವಾಪಸ್ ಬರ್ತದೆ. ಮೈಸೂರು ಸ್ಯಾಂಡಲ್ ಸೋಪನ್ನು ಇಲ್ಲಿ ನಾವು ತಯಾರು ಮಾಡ್ತೀವಿ, ಆದರೆ ಒಳ್ಳೆ ಮೈಸೂರು ಸ್ಯಾಂಡಲ್ ಸಿಕ್ಬೇಕಾದ್ರೆ ನಾವು ಅಮೇರಿಕಾದಲ್ಲಿ ನೋಡ್ಬೇಕಾಗ್ತದೆ. ಎಲ್ಲ ಒಳ್ಳೆ ಕ್ವಾಲಿಟಿ ಅನ್ನೋದು ಎಕ್ಸ್ಪೋರ್ಟ್ ಆಗ್ತದೆ, ಅದಕ್ಕೆ ದುಡ್ಡು ಜಾಸ್ತಿ ಸಿಗ್ತದೆ, ಎಕ್ಸ್ಪೋರ್ಟಿಗೆ ಕೊಟ್ಬಿಡ್ತಾರೆ ರೈತರು. ಇಲ್ಲಿ ಅವರಿಗೆ ನ್ಯಾಯವಾದ ಬೆಲೆ ಸಿಗಂಗಿಲ್ಲ ಅನ್ನುವಂಥ ಕೊರಗಿರೋದ್ರಿಂದ ಇವತ್ತು ಅದು ಕೂಡ ಕೃಷಿ ಅನ್ನೋದು ಕೂಡ ಉದ್ಯಮ ಆಗಿಬಿಟ್ಟಿದ್ರಿಂದ, ಮತ್ತು ರೈತನಿಗೆ ಬೇಗನೆ ದುಡ್ಡು ಬೇಕು, ಎಲ್ಲ ಇನ್ಸ್ಟೆಂಟ್ ಆಗಬೇಕು. ಇದು ಇನ್ಸ್ಟೆಂಟ್ ಕಾಲ, ಬರೀ AI ಕಾಲ ಅಲ್ಲ, ಇದು ಇನ್ಸ್ಟೆಂಟ್ ಕಾಲ. ಎಲ್ಲವೂ ತಕ್ಷಣ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ನಮ್ಮನ್ನು ಮಾರ್ಕೊಳ್ತಾ ಇದ್ದೀವಿ, ನಮ್ಮ ವ್ಯಕ್ತಿತ್ವವನ್ನು ಮಾರ್ಕೊಳ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿಯನ್ನು ಮಾರ್ಕೊಳ್ತಾ ಇದ್ದೀವಿ, ರೈತ ಸಂಸ್ಕೃತಿಯನ್ನು ಕೂಡ ನಾವು ಮಾರ್ಕೊಳ್ತಾ ಇರೋದು ಬಹಳ ದೊಡ್ಡ ದುರಂತ. ನಾವು ಯಾಮಾರ್ತಾ ಇದ್ದೀವಿ. ನಾವು ಯಾಮಾರ್ತೀವಿ ಅಂದರೆ ಎಲ್ಲರೂ ನಮ್ಮನ್ನು ಯಾಮಾರಿಸ್ತಾರೆ. ಅದಕ್ಕೆ ನಾವು ಯಾಮಾರಬಾರ್ದು ಅಂತ ನಿರ್ಣಯ ಮಾಡಬೇಕು. ಒಂದು ಹೋಟೆಲ್ ಮುಂದೆ ಒಬ್ಬ ಬೋರ್ಡ್ ಇಡ್ತಾನೆ, ಕ್ಲಿನಿಕ್ ಮುಂದೆ ಒಂದು ಬೋರ್ಡ್ ಇಡ್ತಾನೆ, ಏನು ಇಲ್ಲೆಲ್ಲರೂ ಬನ್ನಿ, ಎಲ್ಲನೂ ಊಟ ಮಾಡ್ಕೊಂಡು ಬಿಲ್ ಕೊಡೋ ಅವಶ್ಯಕತೆ ಇಲ್ಲ, ಬಿಲ್ ನಿಮ್ಮ ತಾತನ ಕಡೆಯಿಂದ ಇಸ್ಕೊಳ್ತೀವಂತ, ನಿಮ್ಮ ಮೊಮ್ಮಗನ ಕಡೆಯಿಂದ ಇಸ್ಕೊಳ್ತೀವಂತ. ಬಂದು ಊಟ ಮಾಡಿ, ನಿಮ್ಗೆ ಏನು ಬೇಕು ಎಲ್ಲನೂ ಊಟ ಮಾಡಿ, ಬಿಲ್ಲನ್ನು ನೀವು ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಮ ಮೊಮ್ಮಗನ ಕಡೆಯಿಂದ ಬಿಲ್ ಇಸ್ಕೊಳ್ತೀವಂತ. ಆವಾಗ ಒಬ್ಬ ಒಳಗೆ ಹೋದ,
ಯಥೇಷ್ಟವಾಗಿ ಊಟ ಮಾಡ್ದ. ಹೋಗುವಾಗ ಬಿಲ್ ಕೊಟ್ಟರು, ಮಾಲೀಕರು ಬಿಲ್ ಕೊಟ್ಟರು. ಇಲ್ಲ, ನೀವು ಬಿಲ್ಲನ್ನು ನಮ್ಮ ಮೊಮ್ಮಗನ ಕಡೆಯಿಂದ ಇಸ್ಕೊಳ್ರಿ ಅಂದರು. ನಾವು ನಿಮ್ಮ ಬಿಲ್ ಕೇಳ್ತಾ ಇಲ್ಲ, ಇದು ನಿಮ್ಮ ತಾತ ತಿಂದ ಬಿಲ್. ನಿಮ್ಮ ಬಿಲ್ಲನ್ನು ನಿಮ್ಮ ಮೊಮ್ಮಗನ ಕಡೆಯಿಂದ ಇಸ್ಕೊಳ್ತೀವಿ, ಆದರೆ ನಿಮ್ಮ ತಾತ ತಿಂದ ಬಿಲ್ಲು ನೀವು ಮೊಮ್ಮಗ ನೀವು ಕೊಡಬೇಕು ಅಂತ. ಸೊ ಯಾಮಾರ್ತೀವಿ ಅಂದರೆ ಹೇಗಾದರೂ ಕೂಡ ನಮ್ಮನ್ನು ಯಾಮಾರಿಸ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಇವತ್ತು ನಾವು ಏನು ಭಾರತದಲ್ಲಿ ಇದ್ದೀವಿ, ಎಲ್ಲರಲ್ಲೂ ಕೂಡ ಒಂದು ಅಸಮಾಧಾನ ಇಟ್ಟುಕೊಂಡೇ ಬದುಕ್ತಾ ಇದ್ದೀವಿ ನಾವು. ಈ ವೇದಿಕೆ ಮೂಲಕ ತುಂಬ ನೋವಿನಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮ್ಮ ಸಿಸ್ಟಮ್ ಬಗ್ಗೆ ನಮಗೆ ವಿ ಆರ್ ನಾಟ್ ಹ್ಯಾಪಿ ವಿತ್ ಅವರ್ ಸಿಸ್ಟಮ್. ರಾಜಕೀಯ ಸಿಸ್ಟಮ್ ಬಗ್ಗೆ ವಿ ಆರ್ ನಾಟ್ ಹ್ಯಾಪಿ ವಿತ್ ಅವರ್ ಪೊಲಿಟಿಕಲ್ ಸಿಸ್ಟಮ್. ಎಜುಕೇಷನ್ ಸಿಸ್ಟಮ್ ಬಗ್ಗೆ ವಿ ಆರ್ ನಾಟ್ ಹ್ಯಾಪಿ. ಧಾರ್ಮಿಕ ಸಿಸ್ಟಮ್ ಬಗ್ಗೆ ನಾವು ವಿ ಆರ್ ನಾಟ್ ಹ್ಯಾಪಿ. ಯಾವುದೇ ಒಂದು ಸಿಸ್ಟಮ್ ಬಗ್ಗೆನೂ ಕೂಡ, ನಮ್ಮ ಚುನಾವಣೆ ಪದ್ಧತಿ ಬಗ್ಗೆ ನಮಗೆ ಸಮಾಧಾನ ಇಲ್ಲ, ಯಾವುದ್ರ ಬಗ್ಗೆನೂ ಕೂಡ ನಮಗೆ ಸಮಾಧಾನ ಇಲ್ಲದಂಥ ಒಂದು ಅಸಮಾಧಾನ ಮನಸ್ಕವನ್ನು ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಪ್ರಬಲವಾಗಿ ಪ್ರತಿಜ್ಞೆ ಮಾಡಬೇಕು. ಅದಕ್ಕೆ ಧಾರ್ಮಿಕ ಗುರುಗಳ, ಮಠಾಧಿಪತಿಗಳ ಆಶೀರ್ವಾದ ಬೇಕು. ಅದರ ಜೊತೆಯಲ್ಲಿ ಒಂದು ಮನೋಸ್ಥೈರ್ಯ, ಮನೋಬಲವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪರಮ ಪೂಜ್ಯ ಜಗದ್ಗುರುಗಳು ನಮ್ಮೆಲ್ಲರಲ್ಲಿ ಆತ್ಮವಿಶ್ವಾಸವನ್ನು ಕಟ್ಟೋದಕ್ಕಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ದಾರೆ. ತರಳಬಾಳು ಹುಣ್ಣಿಮೆ ಅಂದರೆ ನಾವು ತುಂಬ ಚಿಕ್ಕಂದಿನಿಂದಲೂ ಕೂಡ ನೋಡ್ಕೊಂಡು ಬಂದವರು. ನಾನು ಬಿಜಾಪುರದಲ್ಲಿದ್ದೆ, ಪರಮ ಪೂಜ್ಯರಿಗೆ ಗೊತ್ತಿಲ್ಲ ಇನ್ನು. ನಾನು ಮಲ್ಲಿಕಾರ್ಜುನ ಸ್ವಾಮಿಗಳ ಆಶ್ರಮದಲ್ಲಿ, ಸಿದ್ದೇಶ್ವರ ಸ್ವಾಮಿಗಳ ಆಶ್ರಮದಲ್ಲಿ ಇದ್ದೆ. ವಿಜಯಪುರದಲ್ಲಿ ಒಂದು 1978 ಇರಬೇಕು. ಅಲ್ಲಿ ತಮ್ಮ ನೇತೃತ್ವದಲ್ಲಿ ಅದ್ಭುತವಾದಂಥ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಆಯಿತು. ದೊಡ್ಡ ಗುರುಗಳಿದ್ದಾಗ ಅವಾಗ ಒಂದು ಕಾರ್ಯಕ್ರಮ ಆಯಿತು. ಬಹಳ ಅದ್ಭುತವಾಗಿ ಸಿದ್ದೇಶ್ವರ ಸ್ವಾಮಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆವಾಗಿನಿಂದ 78ದಿಂದ ಈ ಕಾರ್ಯಕ್ರಮವನ್ನು ನಾವು ನೋಡ್ತಾ ಬಂದಿದ್ದೀವಿ. ಯಾವ ಭಾಗದಲ್ಲಿ ನಡೀತದೆ ಅಲ್ಲಿ ಒಂದು ಹೊಸ ಕ್ರಾಂತಿ ಆಗ್ತದೆ. ಆಗಲೇ ನಮ್ಮ ಬಸವರಾಜಪ್ಪನವ್ರು ಹೇಳ್ದಂಗೆ ಇದೆಲ್ಲ ಮೈದಾನ ಇಷ್ಟೊಂದು ಶುಚಿರ್ಭೂತ ಆಗಲಿಕ್ಕೆ ಬರೀ ಒಂದು 15 ದಿವಸದಿಂದಲ್ಲ, ಇದು 6 ತಿಂಗಳಿಂದ ಈ ಕೆಲಸ ನಡೀತದೆ. ಆ ಭಾಗದಲ್ಲಿ ಒಂದು ಜಾಗೃತಿಯ ಗಂಟೆ ಮೊಳಗಿಸುವಂಥ ಕಾರ್ಯವನ್ನು ಈ ಒಂದು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಅದಕ್ಕೋಸ್ಕರ ಹುಣ್ಣಿಮೆ ಅಂದರೆ ನಿಜವಾಗ್ಲೂ ಕೂಡ ಹುಣ್ಣಿಮೆ ಕಾರ್ಯಕ್ರಮ ಅಂದರೆ ಎಲ್ಲರ ಮನಸ್ಸನ್ನು ಬೆಳಗುವಂಥ, ಅವರ ಮತಿಯನ್ನು ಬೆಳಗುವಂಥ, ಅವರ ಬೌದ್ಧಿಕವನ್ನು ಬೆಳಗುವಂಥ ಒಂದು ಕಾರ್ಯಕ್ರಮವನ್ನು ತರಳಬಾಳು ಹುಣ್ಣಿಮೆ ಮಾಡ್ತಾ ಬಂದಿದೆ. ಈ ಬಾರಿ ಪರಮ ಪೂಜ್ಯರ ಆದೇಶದ ಪ್ರಕಾರ ನಮಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಜೊತೆಗೆ 4 ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ನನ್ನನ್ನು ನಾನು ಭಾಗ್ಯವಂತ, ಅದೃಷ್ಟವಂತ ಅಂತ ಕರ್ಕೊಳ್ತೇನೆ. ಅದ್ರ ಜೊತೆ ಇನ್ನೂ ಒಂದು ಪ್ಲಸ್ ಅದೃಷ್ಟ ಏನಂದರೆ, ಇವತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಇವತ್ತು ಅವರು ಮೊದಲನೇ ದಿನ ಬರಬೇಕಾಗಿತ್ತು, ಬಂದಿಲ್ಲ. ಅವರು ಕೂಡ ನಮ್ಮ ಬಗ್ಗೆ ಅಪಾರವಾದ ಪ್ರೀತಿ, ಅಭಿಮಾನ ಹೊಂದಿದವರು. ಅವರ ಮಠದ ಕಾರ್ಯಕ್ರಮಗಳಿಗೂ ಕೂಡ ನಾವು ಸಾಕಷ್ಟು ಸಲ ಹೋಗಿದ್ದೇವೆ. ಇಂಥ ಒಂದು ಅವರ ಸಾನ್ನಿಧ್ಯ ಕೂಡ ಇವತ್ತು ಇರೋದು ಬಹಳ ಸಂತೋಷ ಅಂತ ತಿಳಿಸ್ತಾ, ಪರಮ ಪೂಜ್ಯರು ಈ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ರಚನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ನಾಡಿಗರಲ್ಲಿ ನಾಡ ಪ್ರಜ್ಞೆಯನ್ನು ಅವರು ಜಾಗೃತ ಮಾಡ್ತಾ ಇದ್ದಾರೆ. ಅವರ ಸಾಧನೆ ಅಹೋ ಸಾಧನೆ, ಮಹಾಸಾಧನೆ, ಭವ್ಯ ಸಾಧನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಮ್ಮೆ ಪರಮ ಪೂಜ್ಯರಿಗೆ ನಾನು ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ತಲೆಬಾಗಿ ಅವರಿಗೆ ಶಿರೋಧಾರ್ಯ ಗೌರವವನ್ನು ಸಮರ್ಪಿಸಿ, ಇಷ್ಟೊತ್ತಾದರೂ ಕೂಡ ಸಂಯಮದಿಂದ ಕೂತ್ಕೊಂಡಿದ್ದೀರಲ್ಲ, ನಿಮ್ಮ ತಾಳ್ಮೆಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಮತ್ತು ಹ್ಯಾಂಡ್ಸ್ ಆನ್ ಹೇಳಲೇಬೇಕಾಗ್ತದೆ. ನಾನು ಏನೂ ಕೂಡ ಅದು ಪರಮ ಪೂಜ್ಯರ ಶಕ್ತಿ, ಅದು ಶಕ್ತಿ, ಅದು ವರ್ಚಸ್ಸದು. ಇಲ್ದಿದ್ರೆ ವಾಕೌಟು ಟಾಕ್ಔಟು ಎಲ್ಲ ಆಗಿ ಹೋಗೋದು. ಆದರೆ ಇದುವರೆಗೂ ಕೂಡ ತಾವೆಲ್ಲರೂ ಕೂತ್ಕೊಂಡು ಸಂಯಮದಿಂದ, ಸಮಾಧಾನದಿಂದ ಈ ವೇದಿಕೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಾಕ್ಷಿ ಆಗ್ತಾ ಇದ್ದೀರಾ. ನಿಮ್ಮ ತಾಳ್ಮೆಗೆ, ಸಹನೆಗೆ, ಶಾಂತಿಗೆ ಇನ್ನೊಮ್ಮೆ ಅಭಿನಂದನೆಯನ್ನು ಹೇಳ್ತಾ, ಇನ್ನೊಮ್ಮೆ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನ ತಿಳಿಸ್ತಾ ನಮ್ಮ ಮಾತುಗಳಿಗೆ ಪೂರ್ಣ ವಿರಾಮ ಕೊಡ್ತಾ ಇದ್ದೇವೆ. ಶಿವಂ ಭೂಯಾತ್.